ಪರಾಗ. ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ನಮಸ್ಕಾರ, ನಾನು ನಿಮ್ಮ ರಾಮೇಗೌಡ, ತೋಟಗಾರಿಕಾ ಮಹಾವಿದ್ಯಾಲಯದ ಮೈಸೂರಿನಲ್ಲಿ ಕೃಷಿ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇರೋವಂಥದ್ದು ವಿಷಯ ಅಂದರೆ, ಪ್ರಪಂಚದಾದ್ಯಂತ ಗೆದ್ದಲು ಅಂದರೆ ಎಲ್ಲರೂ ಭಯ ಬೀಳ್ತಾರೆ. ಅದು ಇತ್ತು ಅಂತಂದರೆ ಅದೊಂದು ಹಾನಿಕಾರಕ ಕೀಟ ಅಂತಲೇ ಹೇಳ್ತಾರೆ. ಆದರೆ ನಾನು ಅದು ಒಂದು ಭಾಳ ಪರಿಸರಕ್ಕೆ ಭಾಳ ಉಪಯುಕ್ತವಾದ ಕೀಟ, ಉಪಯುಕ್ತವಾದ ಜೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಮ್ಮ ಪರಿಸರದಲ್ಲಿರುವಂಥ ಈ ಮರ ಮೊಟ್ಟುಗಳನ್ನೆಲ್ಲ ಅದು ಕರಗಿಸಿ ಮಣ್ಣು ಮಾಡುವಂಥ ಒಂದು ಪ್ರಮುಖವಾದಂಥ ಕ್ರಿಯೆಯನ್ನು ಮಾಡುತ್ತೆ. ಅದರ ಜೊತೆಗೆ ಈ ಪರಿಸರದಲ್ಲಿ ಅದರ ಒಂದು ಗುಣಮಟ್ಟ ಹೇಗಿರುತ್ತೆ ಅಂತಂದರೆ, ಯಾವುದೇ ಎಲೆ ಅಥವಾ ಮರಗಳು ಅಥವಾ ಕಡ್ಡಿಗಳು ಕಸ ಏನಿರ್ತದೆ ಅದನ್ನೆಲ್ಲ ಕರಗಿಸುವಂಥ ಒಂದು ಅತ್ಯಮೂಲ್ಯವಾದಂಥ ಸೇವೆಯನ್ನು ಅದು ನಮ್ಮ ಪರಿಸರಕ್ಕೆ ಒದಗಿಸ್ಕೊಡ್ತಾ ಇದೆ. ಇಲ್ಲ ಅಂತಂದರೆ ಅವೆಲ್ಲ ಮರ ಹುಟ್ಟುಗಳು ನಮ್ಮ ಕಾಡಿನಲ್ಲಿ ಹಾಗೆ ಬೆಳ್ಕೊಂಡಿದ್ದಿದ್ರೆ ಹೊಸ ಮರ ಹುಟ್ಟೋದಕ್ಕೆ ಅವಕಾಶವೇ ಇರಲಿಲ್ಲ. ಆ ಒಂದು ಕಾರಣದಿಂದ ಇದು ಅತ್ಯಂತ ಗಣನೀಯವಾದಂಥ ಪರಿಸರದಲ್ಲಿ ಅದು ಒದಗಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಆಹಾರ ಸರಪಳಿನಲ್ಲಿ ಇದು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇದು ಬೇಕಾದಷ್ಟು ಇತರೆ ಜೀವಿಗಳನ್ನು ಸಾಕುವುದ್ರ ಜೊತೆಗೆ ಅದರ ಹೊಟ್ಟೆ ಒಳಗೂ ಕೂಡ ಇದನ್ನು ಸೆಲ್ಯುಲೋಸನ್ನು ತಿನ್ನುವಂಥದ್ದಕ್ಕೆ ಅದು ವಿಶೇಷವಾದಂಥ ಒಂದು ಬ್ಯಾಕ್ಟೀರಿಯಾವನ್ನು ಅದು ಸಾಕೊಂಡಿರೋದ್ರ ಜೊತೆಗೆ ಅದರ ಹೊರ ಪ್ರಪಂಚದಲ್ಲಿಯೂ ಕೂಡ ಭಾಳಷ್ಟು ಸೂಕ್ಷ್ಮಾಣು ಜೀವಿಗಳನ್ನು ಅದು ಸಲಹುತ್ತಾ ಇದೆ. ಅದರ ಜೊತೆಗೆ ಇನ್ನೂ ಹಲವಾರು ಕೀಟ ಪ್ರಭೇದಗಳನ್ನು ಕೂಡ ಇದು ತನ್ನ ಸಹವಾಸದಲ್ಲಿ ಇಟ್ಕೊಂಡಿರುತ್ತೆ. ಆದರೆ ನಮ್ಮ ಇರುವೆಗಳ ಜೊತೆ ಇದರ ಜಗಳ ಜಾಸ್ತಿ ಇದೆ. ಏಕೆಂದರೆ ಇವು ಆಲ್ಮೋಸ್ಟ್ ಬಹುತೇಕ ಭಾಳ ದೂರದ ಸಂಬಂಧಿಗಳು, ಹತ್ತಿರದ ಸಂಬಂಧಿಗಳಲ್ಲ. ಬಟ್ ಕೆಲಸದಲ್ಲಿ, ಪರಿಸರದಲ್ಲಿ ಅವುಗಳ ಕೆಲಸ ಭಾಳ ಹತ್ತಿರದ ಕೆಲಸ. ಅವು ಕೂಡ ಅತ್ಯಂತ ಫಲವತ್ತಾದಂಥ ಒಂದು ಕ್ರಿಯೆಯನ್ನು ಮಾಡ್ತವೆ. ಮತ್ತು ಮೂಲತಃ ನಮ್ಮ ಕೃಷಿಯನ್ನು ಶುರು ಮಾಡಿದಂಥ ಮೊದಲ ಜೀವಿಗಳಲ್ಲಿ ಇರುವೆ ಮತ್ತು ಇವು ಭಾಳ ಅತ್ಯಂತ ಪ್ರಮುಖವಾದಂಥದ್ದು. ಇರುವೆಗಳನ್ನು ನಾವು ಹಾರ್ವೆಸ್ಟರ್ ಹ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಅವು ಕೂಡ ಕೃಷಿಯನ್ನು ಇದು ಮಾಡೋದು. ಇದಕ್ಕಿಂತ ಭಾಳ ಹಿಂದೆನೇ, ಪುರಾತನ ಕಾಲದಲ್ಲಿ ಸುಮಾರು 13,000 ಕೋಟಿ ವರ್ಷಗಳ ಹಿಂದೆ, 13,000 ಕೋಟಿ ವರ್ಷಗಳ ಹಿಂದೆಯೇ ಇವು ಕೃಷಿಯನ್ನು ಆರಂಭಿಸಿದ್ವು. ಇವತ್ತೆಲ್ಲ ಭಾಳಷ್ಟು ಜನ ನೀವು ಅಣಬೆಯನ್ನು ಬೆಳೆಸಿ ಅಣಬೆಯನ್ನು ತಿಂತಾ ಇದ್ದೀರಿ, ಭಾಳಷ್ಟು ಇಷ್ಟಪಟ್ಟು ತಿಂತಾ ಇದ್ದೀರಿ. ಈ ಅಣಬೆ ಕೃಷಿಯನ್ನು ಅಂದಿನಿಂದ ಇಂದಿನವರೆಗೂ ಅವು ನಡೆಸ್ಕೋತಾ ಬಂದಿದ್ದಾವೆ. ಅದ್ರ ಜೊತೆಗೆ ಇವು ಕೂಡ ಒಂದು ನಮ್ಮ ಆಹಾರದಲ್ಲಿ ಪ್ರಮುಖ ಭಾಗ. ಪರಿಸರದಲ್ಲಿ ಇರುವಂಥ ಆಹಾರ ಸರಪಳಿನಲ್ಲಿ ಇದ್ರದ್ದು ಆದಂಥ ಒಂದು ವಿಶಿಷ್ಟತೆ ಇದ್ರೂ ಸಹ ಕೆಲವೊಂದಷ್ಟು ಜನಗಳು ಇದರಲ್ಲಿರುವಂಥ ಒಂದು ಆ ಪ್ರೋಟೀನ್ ಇರ್ಬೋದು ಅಥವಾ ಆ ಫ್ಯಾಟ್ ಇರ್ಬೋದು, ಅವುಗಳಿಗೋಸ್ಕರ ಇದನ್ನು ಇದು ಮಾಡ್ತಾರೆ. ನಮ್ಮ ಪ್ರದೇಶಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ ನಮ್ಮ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಅಥವಾ ನಮ್ಮ ಚಾಮರಾಜನಗರ ಈ ಭಾಗದ ಜನಗಳು ಹೆಚ್ಚಾನೆಚ್ಚು ಎಸ್ಪೆಷಲಿ ಹೆಣ್ಣು ಮಕ್ಕಳು ಗರ್ಭವತಿಯರಾದರೆ ಅಥವಾ ಮೈ ನೆರೆದಂಥ ಸಂದರ್ಭಗಳಲ್ಲಿ ಅಂಥ ಒಂದು ಹೆಣ್ಣು ಮಕ್ಕಳುಗಳಿಗೆ ಕನಿಷ್ಠ ಒಂದು ರಾಣಿ, ಗೆದ್ದಲಿನ ಒಂದು ರಾಣಿಯನ್ನು, ಸುಮಾರು ನಮ್ಮ ಹೆಬ್ಬೆಟ್ಟಿನ ಗಾತ್ರದಲ್ಲಿ ಇರುತ್ತೆ ಅದು ಆ ರಾಣಿಯನ್ನು ಕನಿಷ್ಠ ಒಂದನ್ನಾದರೂ ಅದು ಕೊಡಿಸಿದ್ರೆ ಆಕೆಯ ಆರೋಗ್ಯ ಭಾಳ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇನ್ನೂ ಭಾಳಷ್ಟು ಜನಗಳಲ್ಲಿ ಇದು ಉಳ್ಕೊಂಡಿದೆ. ಇದರ ಒಂದು ಇದಂತಂದರೆ, ಸುಮಾರು 7-8 ವರ್ಷಗಳ ಕೆಳಗೆ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ಡಿಪ್ಲೊಮೊ ಹುಡುಗರ ಕಡೆ ಈ ಥರದ ಒಂದು ಪ್ರಯತ್ನವನ್ನು ಮಾಡಿದೆ. ಅವರು ರಾಣಿಗಳನ್ನು ಹಿಡಿದಾಗ ನಮಗೆ ರಾಣಿ ಬೇಕು ಅಂತೇಳಿ ಒಂದು ರಾಣಿಗೆ 500 ರೂಪಾಯಿ ಕೊಟ್ಟು ಖರೀದಿ ಮಾಡುವಂಥ ಒಂದು ಉತ್ಸುಕತೆಯನ್ನು ನಮ್ಮ ಬೆಂಗಳೂರಿನ ಹಳೇ ವಾಸಿಗಳು
ಪುರಾತನ ಬೆಂಗಳೂರು ವಾಸಿಗಳು ಎಕ್ಸ್ಪ್ರೆಸ್ ಮಾಡಿದರು. ಅದು ಭಾಳ ವೈಶಿಷ್ಟ್ಯವಾದಂಥದ್ದು. ಬಟ್ ಟ್ರೆಡಿಷನಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಕೂಡ ಮಳೆ ಬಂದಂಥ ಸಂದರ್ಭಗಳಲ್ಲಿ ಈ ಚಿಟ್ಟೆ ರೆಕ್ಕೆ ಇರುವಂಥ ಗೆದ್ದಲಿನ ಹುಳುಗಳು ಹೊರಬಂಥ ಸಂದರ್ಭಗಳಲ್ಲಿ ಅವುಗಳನ್ನು ಸಂಗ್ರಹಿಸಿ ಅವುಗಳನ್ನು ಆಹಾರ ಪದಾರ್ಥವಾಗಿ ಅವರು ಬಳಸ್ತಾ ಇದ್ದಾರೆ. ಇದು ಒಂದು ಈ ಗೆದ್ದಲಿನ ಒಂದು ವೈಶಿಷ್ಟ್ಯತೆ. ಗೆದ್ದಲು ಹಾಗೆ ನೋಡಿದರೆ ನಮ್ಮ ಮರಮುಟ್ಟುಗಳನ್ನು, ಮೌಲ್ಯವಾದಂಥ ಮರಮುಟ್ಟುಗಳನ್ನು ತಿಂದು ನಾಶ ಮಾಡ್ತವೆ, ಅಥವಾ ಅವು ಕ್ರಮೇಣವಾಗಿ ನಾಶ ಒಂದು ರೀತಿ ಮಾಡ್ತವೆ. ಮಳೆ ಹೆಚ್ಚಾಗಿ ಕಡಿಮೆ ಆದಾಗ ಇಂಥ ಸಂದರ್ಭಗಳಲ್ಲಿ ನಮಗೆ ಹಾನಿಯನ್ನು ಉಂಟು ಮಾಡ್ತವೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀರು ಹೆಚ್ಚಾದಾಗ ಇವು ನಮ್ಮ ಮರಮುಟ್ಟುಗಳಿಗೆ ತೊಂದರೆ ಮಾಡೋದಿಲ್ಲ. ಬಟ್ ಪರಿಸರದಲ್ಲಿ ಇದರ ಮಹತ್ವ ಭಾಳ ಇದೆ. ಗೆದ್ದಲುಗಳು ಇರುವಂಥ ತೋಟಗಳಿಗೆ ಮೌಲ್ಯನೂ ಕೂಡ ಇವತ್ತು ಜಾಸ್ತಿ ಇದೆ. ಯಾರಾದರೂ ಹೊಸದಾಗಿ ತೋಟ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದ್ದರೆ ಅವರು ಗೆದ್ದಲು ಇದೆಯಾ ಆ ಪ್ರದೇಶದಲ್ಲಿ ಅನ್ನೋದನ್ನು ಖಚಿತಪಡಿಸ್ಕೊಂಡು ಇತ್ತು ಅಂದರೆ ಇದೊಂದು ಫಲವತ್ತಾದ ಭೂಮಿ ಅನ್ನೋ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾರೆ. ಈ ವಿಷಯದಲ್ಲಿ ನನ್ನನ್ನು ಸಂಪರ್ಕಿಸಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 9483532730. ಇನ್ನೊಮ್ಮೆ 9483532730. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಹರ್ಷ ಡಿ.ಎನ್. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮ. 9 ಎಕರೆ ಜಮೀನಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡುತ್ತಾ ಇದ್ದೇನೆ. ಕೃಷಿಕರ ಬಗ್ಗೆ, ಗ್ರಾಮೀಣ ಬದುಕಿನ ಬಗ್ಗೆ ಲೇಖನ ಬರೆದು ಪುಸ್ತಕಗಳನ್ನು ಪ್ರಕಟಿಸುವುದು ನನ್ನ ಹವ್ಯಾಸ. ಪರಾಗ ಕಾರ್ಯಕ್ರಮಕ್ಕೆ ಪ್ರತಿ ವಾರ ರೈತರೊಬ್ಬರ ಸಾಧನೆ ಬಗ್ಗೆ ನಿರಂತರವಾಗಿ ಬರೆಯುತ್ತಾ ಇದ್ದೇನೆ. ಈಗ ಕೇಳೋಣ ಬನ್ನಿ ಮತ್ತೊಂದು ಕೃಷಿ ಬದುಕಿನ ಅನಾವರಣ. ನೇಗಿಲ ಯೋಗಿ ಕೃಷ್ಣಯ್ಯ ಯಲಿಯೂರು. ಕೆಲವು ಜನ ಜಗತ್ತಿನಲ್ಲಿ ಏನೇ ಘಟನೆ ನಡೀತಾ ಇರಲಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರು ಹೇಳುವಂತೆ, ಎಲ್ಲೇ ಯುದ್ಧ ನಡೆಯಲಿ ಬಿಡಲಿ, ಏನೇ ಜರುಗಲಿ, ಕೃಷಿಕ ಮಾತ್ರ ತನ್ನ ಕೃಷಿ ಕಾಯಕ ಬಿಡೋದಿಲ್ಲ. ಸದಾ ಲೋಕಕ್ಕೆ ಅನ್ನ ನೀಡುವ ಕೆಲಸದಲ್ಲಿಯೇ ನಿರತನಾಗಿರುತ್ತಾನೆ. ಅಂತಹ ಪ್ರಾಮಾಣಿಕ ನೇಗಿಲ ಯೋಗಿ ನಮ್ಮ ಯಲಿಯೂರು ಕೃಷ್ಣಯ್ಯನವರು. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಯಲಿಯೂರು ಗ್ರಾಮದ ಹುಚ್ಚ ಹೆಗಡೆ ಗೌರಮ್ಮ ದಂಪತಿಗಳ ಏಕಮಾತ್ರ ಪುತ್ರ ಎಚ್. ಕೃಷ್ಣಯ್ಯ ಅವರು. ಒಬ್ಬನೇ ಮಗನಾಗಿದ್ದರಿಂದ ತಂದೆ ತಾಯಿಗಳು ಮಗನನ್ನು ಹೆಚ್ಚಿಗೆ ಓದಿಸಲು ಹೋಗದ ಕಾರಣ 7ನೇ ತರಗತಿಯವರೆಗೆ ಓದಿ ಮುಂದೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು. 5 ಎಕರೆ 12 ಗುಂಟೆ ಜಮೀನು ಹೊಂದಿದ್ದು ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ. 1982ರ ಸಮಯದಲ್ಲಿ 1 ಎಕರೆಯಲ್ಲಿ ನೀಲಗಿರಿ ನೆಟ್ಟಿದ್ದು ಪ್ರತಿ 5 ರಿಂದ 6 ವರ್ಷಕ್ಕೆ 2 ರಿಂದ 3 ಲಕ್ಷ ನಿಶ್ಚಿತ ಆದಾಯ ಬರ್ತಾ ಇದೆ. ಇನ್ನು ಉಳಿದ ಭೂಮಿಯಲ್ಲಿ ತೆಂಗು, ನೇರಳೆ, ಹಲಸು, ಶ್ರೀಗಂಧ, ಬಾಗೆ, ಗೊಬ್ಬಳಿ, ಬೀಟೆ ಇತ್ಯಾದಿ ರೀತಿಯ 100ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ. ತೋಟದಲ್ಲಿಯೇ ವಾಸಿಸುವ ಮನೆ ಕಟ್ಟಿ ಹಸು ಸಾಕಾಣಿಕೆ ಪ್ರಾರಂಭ ಮಾಡಿದ್ರು. ಕೆಲವು ಅನಿವಾರ್ಯ ಕಾರಣಗಳಿಂದ ಹಸು ಸಾಕಾಣಿಕೆಯನ್ನ ನಿಲ್ಲಿಸಿದ್ದಾರೆ. ಕೆಲ ವರ್ಷಗಳ ಹಿಂದೆ ಧರ್ಮಪತ್ನಿ ರತ್ನಮಂಜರಿ ಅವರು ಅನಿಶ್ಚಿತವಾಗಿ ತೀರಿ ಹೋಗಿದ್ರಿಂದ ಸಂಸಾರದ ಜವಾಬ್ದಾರಿ ಕೃಷ್ಣಯ್ಯನವರ ಹೆಗಲ ಮೇಲೆ ಬಿದ್ರೂ ಕೂಡ ಅವರು ಎದೆಗುಂದಲಿಲ್ಲ. ಕೃಷ್ಣಯ್ಯನವರು ಚಿಕ್ಕಂದಿನಿಂದ ತನ್ನ ತಾಯಿಯವರಿಂದ ಅಡುಗೆ ಕೆಲಸ, ಮನೆ ಕೆಲಸ ಕಲಿತಿದ್ದು ಮುಂದೆ ಅದು ಉಪಯೋಗಕ್ಕೆ ಬಂತು. ಜಮೀನಿನ ಕೆಲಸಕ್ಕೆ ಎಷ್ಟೇ ಜನ ಕೆಲಸಗಾರರು ಬರಲಿ, ಇಲ್ಲ ಜೆಸಿಬಿ ಟ್ರ್ಯಾಕ್ಟರ್ ಡ್ರೈವರ್ಗಳೇ ಇರಲಿ, ಕೃಷ್ಣಯ್ಯನವರ ಕೈ ಅಡಿಗೆಯದೆ ಅವರಿಗೆಲ್ಲ ಊಟ. ಅಡುಗೆ ಮಾಡುವಾಗ ಇರುವ ಉತ್ಸಾಹ ಪಾತ್ರೆ ಪಗಡ ತೊಳೆಯುವಾಗ್ಲೂ ಇರುತ್ತೆ, ಹಾಗೆ ಮನೆಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಾಗ್ಲೂ ಸಹ ಇರುತ್ತೆ. ಒಂದು ದಿವಸ ಕೂಡ ಅವರು ಹೋಟೆಲ್ಗೆ ಹೋಗಲ್ಲ. ಸದಾ ರೇಡಿಯೋ ಕೇಳುವ ಹವ್ಯಾಸ ಇರೋದ್ರಿಂದ ಸರ್ಕಾರದ ಯಾವ ಯಾವ ಇಲಾಖೆಯಲ್ಲಿ ಯಾವ ರೀತಿಯ ಸೌಲಭ್ಯ ದೊರೀತಾ ಇದೆ, ಯಾವ ಸ್ಕೀಮ್ಗಳು ಇವೆ ಇತ್ಯಾದಿಗಳು ಒಬ್ಬ ಕೃಷಿ ಅಧಿಕಾರಿಗಿಂತ ಹೆಚ್ಚಾಗಿ ಕೃಷ್ಣಯ್ಯನವರಿಗೆ ತಿಳಿದಿದೆ. ಸತತ ಪ್ರಯತ್ನದಿಂದ ಎರೆಹುಳು ತೊಟ್ಟಿ, ಕೃಷಿ ಒಕ್ಕಣೆ ಕಣ, ಬಯೋಡೈಜೆಸ್ಟರ್ ಇತ್ಯಾದಿಗಳನ್ನು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸರ್ಕಾರಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೃಷ್ಣಯ್ಯನವರನ್ನು ಸಂಪರ್ಕ ಮಾಡಬಹುದು. ಮುಂದಿನ ದಿವಸಗಳಲ್ಲಿ ಅರಣ್ಯ ಆಧಾರಿತ ಸಮಗ್ರ ಕೃಷಿಯನ್ನು ಮಾಡಬೇಕೆಂಬ ಕನಸು ಹೊಂದಿದ್ದಾರೆ. ಸಂಪರ್ಕಿಸಲು
ಎಲೆಯೂರು ಕೃಷ್ಣಯ್ಯನವರ ಮೊಬೈಲ್ ಸಂಖ್ಯೆ 8310340016. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310340016. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ, ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ. ಬೇಸಾಯದ ಬದುಕು ಸರಾಗ. ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ ಆನಂದದ ಬುಗ್ಗೆ